ನಮಸ್ಕಾರ ಎಲ್ಲರಿಗೂ. ಯುಗಾಂತರ ಪತ್ರಿಕೆಯಲ್ಲಿ ಜುಲೈ 14ರಂದು ಪ್ರಕಟವಾದಂತಹ ಅಂಕಣದ ಹೆಸರು ಸಮಸ್ಯೆಯೇ ಸಂಸಾರದ ಆಭರಣ. ಅಂಕಣಕಾರರು ಶ್ರೀಯುತ ದಿನೇಶ್ ಕೃಷ್ಣಮೂರ್ತಿ, ಆಧ್ಯಾತ್ಮ ಚಿಂತಕರು. ಒಂದು ಊರಿನಲ್ಲಿ ಒಬ್ಬ ರೈತ ವಾಸಿಸುತ್ತಿದ್ದ. ಆರ್ಥಿಕವಾಗಿ ಅವನು ಸಂಪೂರ್ಣ ದರಿದ್ರನೂ ಅಲ್ಲ, ಸಂಪೂರ್ಣ ಸುಖಿಯೂ ಅಲ್ಲ. ಬದುಕಿಗೆ ಬೇಕಾದಷ್ಟು ಸೌಲಭ್ಯಗಳು ಇದ್ದರೂ ಅವನ ಮನಸ್ಸು ಸದಾ ಅಶಾಂತವಾಗಿತ್ತು. ಆಂತರಿಕ ಅಸ್ವಸ್ಥತೆಯೇ ಅವನನ್ನು ದಿನನಿತ್ಯ ದುಃಖಿಯನ್ನಾಗಿ ಮಾಡಿತ್ತು. ಅವನ ಸ್ಥಿತಿಯನ್ನು ಕಂಡ ಹಿತೈಷಿಯೊಬ್ಬರು, ಬುದ್ಧನ ಬಳಿಗೆ ಹೋಗು, ಅವನು ಸಂಜೀವಿನಿಯಂತೆ, ಜೀವನದ ಎಲ್ಲ ಗೊಂದಲಗಳಿಗೆ ಅವನ ಬಳಿ ಮಾರ್ಗದರ್ಶನ ಸಿಗುತ್ತದೆ ಎಂದು ಸಲಹೆ ನೀಡಿದರು. ಆ ಮಾತು ರೈತನ ಮನಸ್ಸಿನಲ್ಲಿ ಗಾಢವಾಗಿ ನಿಂತಿತು. ಬುದ್ಧನ ಮೇಲೆ ಭಾರೀ ನಂಬಿಕೆ ಇಟ್ಟುಕೊಂಡು ತನ್ನ ಜೀವನ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಅಂತ ಆಶಯದೊಂದಿಗೆ ಅವನು ಬುದ್ಧನ ಬಳಿಗೆ ಹೊರಟ. ಬುದ್ಧನು ರೈತನನ್ನು ಆತ್ಮೀಯವಾಗಿ ಸಮೀಪಕ್ಕೆ ಕರೆಯುತ್ತಾನೆ. ಅವನ ಮುಖವ ಭಾವ, ನಡವಳಿಕೆ, ಮೌನ ಸಹಾನುಭೂತಿಯನ್ನು ಪ್ರತಿಬಿಂಬಿಸ್ತಾ ಇದ್ವು. ಆ ಕ್ಷಣದಲ್ಲೇ ರೈತನಿಗೆ ಬುದ್ಧನ ಸಾನ್ನಿಧ್ಯ ಶಾಂತಿದಾಯಕವಾಗಿ ಅನಿಸಿತು. ನಂಬಿಕೆ ಇದ್ದಾಗಲೇ ಮಾನವ ತನ್ನ ಅಂತರಾಳವನ್ನು ತೆರೆದುಕೊಳ್ತಾನೆ. ಹಾಗೆಯೇ ರೈತ ಕೂಡ ಬುದ್ಧನ ಮುಂದೆ ತನ್ನ ಮನಸ್ಸಿನ ಬಾಗಿಲನ್ನು ತೆರೆದ. ಅವನು ಹೇಳ್ತಾನೆ, ಸ್ವಾಮಿ, ನಾನು ರೈತ. ದೇವರ ಕೃಪೆಯಿಂದ ಹೊಲ ಮನೆಗಳಿವೆ. ಮಳೆ ಸಕಾಲಕ್ಕೆ ಬಂದರೆ ಬೆಳೆ ಚೆನ್ನಾಗಿರ್ತದೆ. ಆಗ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ. ಆದರೆ ಮಳೆ ಕೈ ಕೊಟ್ಟರೆ ಆಳುಗಳಿಗೆ ಕೂಲಿ ಕೊಡಲು ಆಗದ ಪರಿಸ್ಥಿತಿ ಬರುತ್ತದೆ. ಆ ಸಮಯದಲ್ಲಿ ಬದುಕೇ ಭಾರವಾಗುತ್ತದೆ. ನನ್ನ ಹೆಂಡತಿ ಒಳ್ಳೆಯವಳು, ಪ್ರೀತಿಯೂ ಇದೆ. ಕೆಲವೊಮ್ಮೆ ಅವಳ ಸಹಕಾರದಿಂದ ಬದುಕು ಸುಂದರವಾಗಿ ಕಾಣುತ್ತದೆ. ಆದರೆ ಕೆಲ ಕ್ಷಣಗಳಲ್ಲಿ ಅವಳ ಕೋಪ, ಅಸಮಾಧಾನ ನನಗೆ ಸಹಿಸಲಾರದ ನೋವನ್ನು ಕೊಡುತ್ತದೆ. ಆಗ ಈ ಸಂಸಾರವನ್ನೇ ತೊರೆದು ಸನ್ಯಾಸಿಯಾಗಿ ಬಿಡಬೇಕು ಎನಿಸುತ್ತದೆ. ಮಗ ಒಳ್ಳೆಯ ಗುಣದವನು, ಯಾರಿಗೂ ಕೆಡುಕು ಬಯಸೋದಿಲ್ಲ. ಆದರೆ ಓದು ಬರಹದಲ್ಲಿ ಆಸಕ್ತಿ ಇಲ್ಲ, ಸೋಮಾರಿತನ ಹೆಚ್ಚು. ಊರಿನ ಜನರು ಒಳ್ಳೆಯವರೇ, ಅವರ ಕಷ್ಟಕ್ಕೆ ನಾನು ಸ್ಪಂದಿಸುತ್ತೇನೆ. ಆದರೆ ನನ್ನ ದುಃಖಕ್ಕೆ ಅವರು ಸ್ಪಂದಿಸುವುದಿಲ್ಲ. ಈ ಹೊಲ, ಮನೆ, ಹೆಂಡತಿ, ಮಗ ಎಲ್ಲವೂ ಸೇರಿ ನನ್ನ ಪ್ರಾಣ ತೆಗೆದುಕೊಳ್ಳುತ್ತಿರುವಂತೆ ಅನಿಸುತ್ತದೆ. ನಿರಂತರ ಯೋಚನೆಗಳಿಂದ ನನ್ನ ಮನಸ್ಸು ಅಗ್ನಿಕುಂಡವಾಗಿದೆ. ಏನು ಮಾಡಬೇಕೆಂದು ತಿಳಿಯದೆ ನಿಮ್ಮ ಬಳಿ ಬಂದಿದ್ದೇನೆ. ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ. ಬುದ್ಧನು ಆ ಮಾತುಗಳನ್ನೆಲ್ಲ ಶಾಂತ ಚಿತ್ತದಿಂದ ಆಲಿಸ್ತಾನೆ. ಯಾವುದಕ್ಕೂ ಮಧ್ಯೆ ತಡೆಯುವುದಿಲ್ಲ. ಕೊನೆಗೆ ಒಮ್ಮೆ ಮಾತ್ರ ಅರ್ಥಪೂರ್ಣವಾಗಿ ನಗುತ್ತಾನೆ. ಆ ನಗು ರೈತನಿಗೆ ಅರ್ಥವಾಗುವುದಿಲ್ಲ. ಬುದ್ಧನು ಇನ್ನೂ ಮೌನವಾಗಿಯೇ ಕುಳಿತಿರುತ್ತಾನೆ. ಸಮಯ ಕಳೆಯುತ್ತಾ ಹೋದಂತೆ ರೈತನಿಗೆ ಅಸಹನೆ ಮೂಡುತ್ತದೆ. ತನ್ನ ದುಃಖವನ್ನೆಲ್ಲ ಹೇಳಿಕೊಂಡರೂ ಒಂದು ಸಾಂತ್ವನದ ಮಾತು ಕೂಡ ಬಾರದಿರುವುದು ಅವನಿಗೆ ನೋವಾಗುತ್ತದೆ. ಕೊನೆಗೆ ಅವನು ನೇರವಾಗಿ ಪ್ರಶ್ನಿಸ್ತಾನೆ, ಭಗವಾನ್, ನನ್ನ ಸಮಸ್ಯೆಗಳ ಬಗ್ಗೆ ನೀವು ಏನನ್ನೂ ಹೇಳುವುದಿಲ್ಲವೇ? ಅದಕ್ಕೆ ಬುದ್ಧನು ಶಾಂತವಾಗಿ ಉತ್ತರಿಸ್ತಾನೆ, ನಿನ್ನ ಸಮಸ್ಯೆಗಳು ನಿಜವಾಗಿ ಸಮಸ್ಯೆಗಳೇ ಅಲ್ಲ. ಆದ್ದರಿಂದ ಅವುಗಳಿಗೆ ನನ್ನ ಬಳಿ ಪರಿಹಾರವಿಲ್ಲ. ಈ ಸ್ಥಿತಿಯಲ್ಲಿ ನಾನು ನಿನಗೆ ಸಹಾಯ ಮಾಡಲಾರೆ. ಈ ಮಾತುಗಳು ರೈತನಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ಅವನು ವಿನಯದಿಂದಲೇ ಮತ್ತೆ ಕೇಳುತ್ತಾನೆ, ನೀವು ಎಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೀರಿ ಎಂದು ಕೇಳಿದ್ದೇನೆ. ಹಾಗಾದರೆ ನನ್ನ ಸಮಸ್ಯೆಗಳಿಗೆ ಏಕೆ ಪರಿಹಾರವಿಲ್ಲ? ಅದಕ್ಕೆ ಬುದ್ಧನು ವಿವರಿಸ್ತಾನೆ, ನೀನು ಹೇಳಿದ ಎಲ್ಲವೂ ಸಂಸಾರದ ಸಹಜ ಅಂಶಗಳೇ. ಸಂಸಾರವೆಂದರೆ ಸಮಸ್ಯೆಗಳಿಲ್ಲದ ಜೀವನವಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳೇ ಸಂಸಾರದ ಆಭರಣಗಳಂತೆ. ಹೆಂಡತಿ, ಮಕ್ಕಳು, ಹೊಲ, ಮನೆ ಇವು ನಿನ್ನೊಬ್ಬನ ಸಮಸ್ಯೆಗಳಲ್ಲ.
ಗೃಹಸ್ಥ ಧರ್ಮವನ್ನು ಸ್ವೀಕರಿಸಿದಂತಹ ಪ್ರತಿಯೊಬ್ಬನ ಬದುಕಿನಲ್ಲೂ ಇವು ಇದ್ದೇ ಇರುತ್ತವೆ. ಗೃಹಸ್ಥನು ಸಮಸ್ಯೆಗಳ ಮಧ್ಯದಲ್ಲಿಯೇ ಸುಖವನ್ನು ಕಂಡುಕೊಳ್ಬೇಕು. ಬದುಕಿನಲ್ಲಿ ಸುಖ ಮತ್ತು ದುಃಖ ಎರಡೂ ಅವಿಭಾಜ್ಯ. ಯಾರಿಗೂ ಸಂಪೂರ್ಣ ಸುಖ ಮಾತ್ರ ದೊರೆಯುವುದಿಲ್ಲ. ಸಂಸಾರ ಏಕಮುಖಿಯಲ್ಲ, ಅದು ಬಹುಮುಖಿ. ಸುಖ ದುಃಖಗಳಲ್ಲಿ ಸಮಚಿತ್ತನಾಗಿರುವುದನ್ನು ಕಲಿಬೇಕಾಗುತ್ತದೆ. ಒಂದು ಸಮಸ್ಯೆ ದೂರವಾದರೆ ಮತ್ತೊಂದು ಸಮಸ್ಯೆ ಎದುರಾಗುವುದು ಸಂಸಾರದ ನಿಯಮ. ಇದುವೇ ಜೀವನದ ಸತ್ಯ. ನಿನ್ನ ನಿಜವಾದ ಸಮಸ್ಯೆ ಹೊರಗಿನ ಪರಿಸ್ಥಿತಿಯಲ್ಲ, ನಿನ್ನ ದೃಷ್ಟಿಕೋನದಲ್ಲಿದೆ. ಸಮಸ್ಯೆಗಳೇ ಇರಬಾರದು ಎಂದು ನೀನು ಬಯಸುತ್ತಿರುವುದೇ ನಿನ್ನ ಅಸಲಿನ ಸಮಸ್ಯೆ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಹೋರಾಟಗಳೊಂದಿಗೆ ಬದುಕುತ್ತಿದ್ದಾರೆ. ನೀನೊಬ್ಬನೇ ದುಃಖಿಯಾಗಿದ್ದೇನೆ ಎಂಬ ಭಾವನೆಯನ್ನು ಬಿಟ್ಟು ಬಿಡು. ಇತರರ ಬದುಕನ್ನು ನೋಡಿದರೆ ನಿನ್ನ ದುಃಖ ಅಷ್ಟೊಂದು ದೊಡ್ಡದಾಗಿ ಕಾಣುವುದಿಲ್ಲ. ಸುಖ ಮತ್ತು ದುಃಖವನ್ನು ಬದಲಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಅವುಗಳನ್ನು ಎದುರಿಸುವ ಮನಸ್ಥಿತಿಯನ್ನು ನಾವು ರೂಪಿಸಬಹುದು. ಸಮಸ್ಯೆಗಳಿಲ್ಲದ ಜೀವನವನ್ನು ಬಯಸುವುದನ್ನು ನಿಲ್ಲಿಸು. ಸಮಸ್ಯೆಗಳನ್ನು ಸ್ವೀಕರಿಸಿ ಧೈರ್ಯದಿಂದ ಎದುರಿಸುವುದನ್ನು ಕಲಿತುಕೋ. ನಿನ್ನ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಎಲ್ಲೆಲ್ಲೂ ದೂರು ಕೊಡಬೇಡ. ಅವುಗಳಿಗೆ ನೀನೇ ಹೊಣೆ ಹೊತ್ತು ನಿಲ್ಲಬೇಕು. ಆದ್ದರಿಂದಲೇ ನೀನು ದೃಢ ಮನಸ್ಕನಾಗಿರ್ತೀಯ. ಈ ಮಾತುಗಳು ರೈತನ ಹೃದಯವನ್ನು ತಲುಪುತ್ತವೆ. ಅವನ ಮನಸ್ಸಿನ ಮಬ್ಬು ನಿಧಾನವಾಗಿ ಕರಗುತ್ತದೆ. ಅವನು ಬುದ್ಧನ ಮುಂದೆ ವಿನಮ್ರವಾಗಿ ಕ್ಷಮೆಯಾಚಿಸಿ ವಂದನೆ ಸಲ್ಲಿಸಿ ಹೊಸ ದೃಷ್ಟಿಕೋನದೊಂದಿಗೆ ಅಲ್ಲಿಂದ ಹೊರಡುತ್ತಾನೆ. ಧನ್ಯವಾದಗಳು.